ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ಅವಳ ಮುಖದಲ್ಲಿ ಏನೋ ಟೆನ್ಷನ್ ಇದ್ದ ಹಾಗಿದೆ. ಸರ್, ರೆಸಾರ್ಟ್ ಎಂಟ್ರೆನ್ಸ್ ತೋರಿಸಿ. ಭೈರವಿ ಯಾರಿರ್ಬೋದು? ಭಯ್ಯ, ಆ ಕ್ಯಾಮ್ರಾಗೆ ಝೂಮ್ ಕೊಡಿ. ಭೈರವಿ ಅಂದ್ರೆ ಅವ್ರಿನ್ನೂ ಬದುಕಿದ್ದಾರೆ ಅಂತ ಆಯ್ತು. ಭೈರವಿ ಅವರೇ, ಅವರು ಭವಾನಿ ಅತ್ತಿಗೆಗೆ ಅಪ್ಪ. ಬಟ್ ನೀವ್ಯಾಕೆ ಅಪ್ಪ ಅಂತ ಹೇಳಿದ್ರಿ? ಅದು ಸರ್, ಅದು ನಾನೇ ನಿನ್ನೆ ಫೋಟೋ ತೆಗೆದ್ಬಿಟ್ಟು ಭೈರವಿಗೆ ತೋರಿಸಿದ್ದೆ ಅಲ್ವಾ ಭೈರವಿ? ಓ ಹೌದಾ? ಅಂದ್ರೆ ಇದ್ರಲ್ಲಿ ಆ ಕೇರ್ ಟೇಕರ್ ಹುಡುಗಿ ಪಾಲಿದೆ. ಎಷ್ಟು ನಾಟಕ ಆಡ್ಬಿಟ್ಲು ಅವಳು. ಅಲ್ಲ, ಇವರು ಮತ್ತೆ ಬಂದು ಅಕ್ಕನ್ ಯಾಕೆ ಇಳಿಸೋದ್ರು? ಭಯ್ಯ, ಮಾರ್ನಿಂಗ್ ವರ್ಗೂ ಚೆಕ್ ಮಾಡಿ ನೋಡಿ. ಒಳ್ಳೆ ವಿಚಿತ್ರವಾಗಿದೆಯಲ್ಲ. ಮತ್ತೆ ಕರ್ಕೊಂಡು ಹೋಗೋ ಆಗಿದ್ರೆ ರಾತ್ರಿ ಯಾಕೆ ವಾಪಸ್ ಕರ್ಕೊಂಬಂದ್ರು? ಬೆಳಿಗ್ಗೆ ಮತ್ತೆ ಯಾಕೆ ವಾಪಸ್ ಕರ್ಕೊಂಡೋದ್ರು? ನನಗೀಗ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ರಾತ್ರಿ ನಾನು ಮತ್ತೆ ಅಥರ್ವ ಭವಾನಿ ಅಕ್ಕ ಮಿಸ್ಸಿಂಗ್ ಅಂತ ಹುಡುಕ್ತಿರುವಾಗ ಯಾರೋ ಅಬ್ಸರ್ವ್ ಮಾಡಿದ್ದಾರೆ. ಆಮೇಲೆ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ಅದಕ್ಕೇನೆ ಇಶ್ಯೂ ಜಾಸ್ತಿ ಆಗೋದ್ ಬೇಡ ಅಂತ ಅಕ್ಕನ್ನ ವಾಪಸ್ ಕರ್ಕೊಂಡ್ ಬಂದ್ ಬಿಟ್ಟಿದ್ದಾರೆ. ಬೆಳಿಗ್ಗೆ ಬಂದು ಕರ್ಕೊಂಡ್ ಹೋಗಿದ್ದಾರೆ. ಅವರು ಅಂದ್ರೆ ಯಾರಿಗೆ ಇನ್ಫಾರ್ಮ್ ಮಾಡಿದ್ದಾರೆ ಅಂತ? ಅದೇ ಅವ್ರು ಯಾರು ಅಂತ ನಾವ್ ಕಂಡು ಹಿಡಿಲೇಬೇಕು. ನಮ್ಮಲ್ಲಿ ಯಾರೋ ಒಬ್ರು ಆ ಕಿಡ್ನಾಪರ್ಸ್ ಪರವಾಗಿ ಕೆಲಸ ಮಾಡ್ತಿದ್ದಾರೆ. ಇನ್ಯಾರು? ಅದು ಆ ಕೇರ್ಟೇಕರ್ ಹುಡುಗಿನೇ. ಆ ಕಾರ್ ಆ ಕಡೆ ಹೋಗಿದೆ ಅಂದ್ರೆ ನಾವು ಅಲ್ಲಿಗೆ ಹೋಗ್ಬೇಕು. ಅಲ್ಲ, ಆ ಕಡೆ ಹೋದ್ರೆ ತುಂಬಾ ರೂಟ್ಸ್ ಇದೆಯಲ್ಲ, ಹೇಗ್ ತಿಳ್ಕೊಳಕ್ಕಾಗತ್ತೆ? ಅದನ್ನ ನಾನ್ ತಿಳ್ಕೊತೀನಿ. ಡ್ಯಾಡ್, ನಾನ್ ಕಮಿಷನರ್ ಫೋನ್ ಮಾಡಿ ಆ ಕಾರ್ ಯಾವ ಕಡೆ ಹೋಗ್ತಿದೆ ಅನ್ನೋದನ್ನ ಟ್ರ್ಯಾಕ್ ಮಾಡಿಸ್ತೇನೆ. ಐ ವಿಲ್ ಪಾಸ್ ಆನ್ ದ ಇನ್ಫಾರ್ಮೇಶನ್ ಟು ಯು. ಇನ್ ಟೈಮ್ ವೇಸ್ಟ್ ಮಾಡಬೇಡಿ, ಹೊರಡಿ. ಬನ್ನಿ ಭೈರವಿ ಅವರೇ, ಬನ್ನಿ. ವಿರಾಟ್, ನೀವೆಲ್ಲಪ್ಪ ಹೋಗ್ತಾ ಇದ್ದೀರಾ? ಭವಾನಿ ಅತ್ಗೆನ ಹುಡುಕಕ್ಕೆ. ಅಯ್ಯೋ, ನೀವಿಬ್ರು ಮಧುಮಕ್ಳು, ಹಸಿಮಯ್ಯಿ, ಹಾಗೆಲ್ಲ ಹೊರಗಡೆ ಹೋಗ್ಬಾರ್ದು. ಮಾವ, ಈಗ ಅದೆಲ್ಲ ನೋಡ್ತಾ ಕೂರಕ್ ಆಗಲ್ಲ. ಮೊದ್ಲು ನಾವು ಅತ್ಗೆನ ಹುಡುಕ್ಬೇಕು. ಅದೇನೋ ಸರಿ ಕಣೋ, ಆದ್ರೆ ಅಥರ್ವನ್ನ ನೀನಿಲ್ಲ ಅಂದ್ರೆ ಯಾರು ಹ್ಯಾಂಡಲ್ ಮಾಡ್ತಾರೆ? ಹೌದು ವಿರಾಟ್, ಅಂಕಲ್ ಹೇಳ್ತಿರೋದ್ ಕರೆಕ್ಟ್ ಆಗೇ ಇದೆ. ನೀವಿಲ್ಲ ಅಂದ್ರೆ ಅಥರ್ವನ್ನ ಕಂಟ್ರೋಲ್ ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದು ಅಲ್ದೆ ಎಲ್ರೂ ಸೇರ್ಕೊಂಡು ಅಥರ್ವಂಗೆ ಅಪೇಕ್ಷನ್ ಜೊತೆ ಮದ್ವೆ ಮಾಡ್ಬಿಡ್ತಾರೆ. ನೀವಾದಷ್ಟು ಅಥರ್ವ ಅವ್ರ ಜೊತೆನೇ ಇರಿ. ಯಾರು ಅವ್ರ ತಲೆ ಕೆಡ್ಸಕ್ಕೆ ಬಿಡ್ಬೇಡಿ. ಹಾಗೆ ಈ ಮದ್ವೆ ನಡೀದೇ ಇರೋ ಹಾಗೆ ನೋಡ್ಕೊಳ್ಳಿ. ನಾನು ರಾಕೇಶ್ ಹೋಗಿ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಅಕ್ಕನ ಹುಡ್ಕೊಂಡ್ ಬರ್ತೀವಿ. ಸರಿ ಸರಿ, ಬೇಗ ಹೋಗ್ ಬನ್ನಿ. ಹೇಗ್ ಹೋಗ್ ಬರ್ತೀರಾ? ನನ್ ಕಾರ್ ಕೊಡ್ಲಾ? ಬೇಡ ಸರ್, ನನ್ ಕಾರ್ ಇದೆ. ಬಾ, ಹೋಗ್ ಬನ್ನಿ.
ಅಥರ್ವ, ನಿಂಗ್ ಅವಳು ತಕ್ಕವಳಲ್ಲ ಅಂತ ಗೊತ್ತಾಗಿ ಬಿಟ್ಟು ಹೋಗಿದಾಳ್ ಕಣೋ. ಪಾಪ ನಿಮ್ಮಮ್ಮನ ಮುಖ ನೋಡೋ, ಎಷ್ಟು ನೊಂದ್ಕೊಂಡಿದ್ದಾಳೆ. ಈ ಮದುವೆಯಿಂದಾಗಿ ಅವಳಿಗೆ ನೋವು ಕೊಡ್ಬೇಡ್ವೋ? ನೋಡಪ್ಪ ಅಥರ್ವ, ಒಂದ್ ವೇಳೆ ಆ ಹುಡುಗಿ ಒಳ್ಳೆ ಆಗಿದ್ದು ಪರ್ಸನಲ್ ರೀಸನ್ಸ್ಗೆ ನಿನ್ನಿಂದ ದೂರ ಹೋಗಿದ್ದಿದ್ರೆ ನಾನೇ ಹುಡುಗಿಸಿ ಅವಳನ್ನ ಕರ್ಕೊಂಡ್ಬಂದು ನಿನ್ ಕೈಲಿ ತಾಳಿ ಕಟ್ಟಿಸ್ತಿದ್ದೆ. ಆದ್ರವಳು ಮೋಸಗಾರ್ತಿ, ನಿನಗೆ ವಿಶ್ವಾಸ ದ್ರೋಹ ಮಾಡಿದಾಳೆ ಅಂತ ಅವಳನ್ನ ಹುಡ್ಕೊಂಡು ಕೂತ್ಕೋತೀನಿ ಅಂತೀಯಲ್ಲಪ್ಪ ನೀನು. ಮರ್ತು ಬಿಡಪ್ಪ. ದೇವ್ರು ನಮ್ಗೆ ಯಾವಾಗ್ಲೂ ಸೂಚನೆಗಳನ್ನ ಕೊಡ್ತಾನೆ, ಒಳ್ಳೇದ್ ಯಾವುದು ಕೆಟ್ಟದ್ ಯಾವುದು ಅಂತ. ಆಗ್ಲೇ ನಾವ್ ಎಚ್ಚರಿಕೆ ವಹಿಸ್ಕೋಬೇಕು. ಆ ದೇವ್ರ ಆಗ್ಲೇ ನಿನಗೆ 2 ಸತಿ ಸೂಚನೆ ಕೊಟ್ಟಿದ್ದಾನೆ. ಮೊದಲನೇದು, ನಿನಗೆ ಮದುವೆ ಫಿಕ್ಸ್ ಆದಾಗ ಅವಳಿಗೆ ಆಕ್ಸಿಡೆಂಟ್ ಮಾಡಿಸಿದ್ದು. ಆಗ್ಲೂ ನೀನ್ ಬುದ್ಧಿ ಕಲಿದೇನೆ ಹೋದೆ. 2ನೇ ಸಾರಿನೂ ಈ ಮದ್ವೆಯಿಂದ ಏನೇನೋ ನಡೀತಾನೇ ಇದೆ. ಆದ್ರೂ ಆ ಭಗವಂತ ನಿನ್ ಮೇಲ್ ಕರುಣೆ ಇಟ್ಟು ನಿನಗೆ 2ನೇ ಸಲ ಅವಕಾಶ ಕೊಟ್ಟಿದ್ದಾನೆ. ಈಗ್ಲೂ ನೀನ್ ಬುದ್ಧಿ ಕಲಿದೆ ಹೋದ್ರೆ ನಮ್ ಕುಟುಂಬನೇ ಸರ್ವನಾಶ ಆಗೋಗುತ್ತೆ ಕಣೋ. ಅಲ್ಲ ಅಥರ್ವ, ನಿನ್ಗೆ ಯಾರು ಇಲ್ಲಿ ಗೊತ್ತಿಲ್ಲದಿರೋ ಹುಡುಗಿನ ಮದುವೆ ಆಗು ಅಂತ ಹೇಳ್ತಾ ಇಲ್ಲಪ್ಪ. ಅಪೇಕ್ಷಾ ನಿಂಗೆ ಗೊತ್ತಿರೋ ಹುಡುಗಿ ತಾನೆ, ಒಳ್ಳೆ ಹುಡುಗಿ. ನೀವಿಬ್ರು ಕ್ಲಾಸ್ಮೇಟ್ಸು, ಇಬ್ರಿಗೂ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ನೀನು ಅವಳನ್ನ ಮದುವೆ ಆದ್ರೆ ಚೆನ್ನಾಗಿರುತ್ತಪ್ಪ. ಅಥರ್ವ, ನಿಜ ಹೇಳ್ಬೇಕು ಅಂದ್ರೆ ನಾನ್ ನಿನ್ನ ಚಿಕ್ಕ ವಯಸ್ಸಿಂದನೂ ಇಷ್ಟಪಡ್ತಾ ಇದ್ದೀನಿ. ಆದ್ರೆ ನನಗೆ ಹೇಳ್ಕೊಳ್ಳೋದಕ್ಕೆ ಧೈರ್ಯ ಸಾಲದೆ ನಾನು ಸುಮ್ಮನೆ ಆದೆ. ಆ ಧೈರ್ಯ ನನಗೆ ಹುಟ್ಟೋ ಅಷ್ಟರಲ್ಲಿ ನೀನ್ ಭವಾನಿನ ಇಷ್ಟಪಡ್ತಾ ಇದ್ದೆ. ಅದಕ್ಕೆ ನಾನು ಇಷ್ಟ ದಿನ ಸುಮ್ಮನಾಗ್ಬಿಟ್ಟಿದ್ದೆ. ಇವಾಗ ಭವಾನಿ ನಿನಗೆ ಮೋಸ ಮಾಡಿ ಹೋಗಿದ್ದಾಳೆ. ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ನೀನ್ ನನ್ನನ್ನು ಪ್ರೀತಿ ಮಾಡು ಅಂತ ನಾನು ಹೇಳ್ತಾ ಇಲ್ಲ. ದಯವಿಟ್ಟು ನನ್ನ ಪ್ರೀತಿನ ಅರ್ಥ ಮಾಡ್ಕೋ. ಹೌದಪ್ಪ ಅಥರ್ವ, ಈಗ ನನ್ನ ಮಗಳು ನಿಮ್ಮ ಮನೆ ಸೊಸೆ ಆದ್ರೆ ನಿಮ್ಮಮ್ಮನಿಗಾಗಿರೋ ಅವಮಾನ ತಪ್ಪುತ್ತೆ. ನಿನಗೂ ನಿನ್ನ ಅರ್ಥ ಮಾಡ್ಕೊಂಡು ಜೊತೆನಲ್ಲಿ ಬಾಳೋ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ಸಿಗ್ತಾಳೆ. ಪ್ಲೀಸ್ ಒಪ್ಕೋ ಅಥರ್ವ. ವಸ್ಸು, ಏನಮ್ಮ ಏನು ಮಾತಾಡದೆ ಸುಮ್ಮನೆ ಕೂತಿದೀಯಲ್ಲ? ನಿನ್ ಮಗನ್ ಸ್ವಲ್ಪ ಏನಾದ್ರೂ ಹೇಳು. ಹೇಳೋದಕ್ಕೆ ಕೇಳೋದಕ್ಕೆ ಇವಾಗ ಏನು ಉಳ್ದಿಲ್ಲಮ್ಮ. ನಮ್ಮ ಕುಟುಂಬದ ಗೌರವ ಮರ್ಯಾದೆ ಎಲ್ಲ ಇವನ್ ಕೈಯಲ್ಲಿದೆ. ನನ್ನ ಮಗ ಈ ತಾಯಿ ನೋವನ್ನ ಅರ್ಥ ಮಾಡ್ಕೊಳ್ತಾನೆ ಅನ್ನೋ ನಂಬಿಕೆ ನನಗಿದೆ. ನನ್ನ ನಂಬಿಕೆ ಏನಾದ್ರೂ ಸುಳ್ಳಾದ್ರೆ ನನ್ನ ಮಗ ತಾಯಿ ಇಲ್ಲದ ತಬ್ಲಿ ಆಗ್ತಾನಷ್ಟೆ. ಪರವಾಗಿಲ್ಲ, ಅವನ್ ಸಂತೋಷನೇ ನನ್ನ ಸಂತೋಷ, ಅವನ್ ಖುಷಿನೇ ನನ್ನ ಖುಷಿ. ಅವನಿಗೆ ನಾನು ಬೇಕು ಅಂದ್ರೆ ನಾನು ಇರ್ತೇನೆ, ಅವನಿಗೆ ನಾನು ಬೇಡ ಅಂದ್ರೆ ನಾನಿರಲ್ಲ. ಅವನ ಸಂತೋಷಕ್ಕೆ ನನ್ನ ಪ್ರತಿಷ್ಠೆ ಗೌರವ ಅಡ್ಡಿ ಬರುತ್ತೆ ಅಂದ್ರೆ, ಅವನ ಸುಖಕ್ಕೆ ನಾನು ಅಡ್ಡಿ ಪಡಿಸ್ತಾ ಇದ್ದೀನಿ ಅನ್ನೋದಾದ್ರೆ ಇನ್ಮೇಲೆ ಅವನಿಗೆ ನನ್ನಿಂದ ಯಾವ ತೊಂದರೆನೂ ಬರಲ್ಲ.